ಟಿವಿ9 ಗ್ರೌಂಡ್ ರಿಪೋರ್ಟ್ಗೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಲಾಕ್ಡೌನ್ ಮುಕ್ತ ಬೆಂಗಳೂರು, ಹೊಸ ಏರಿಯಾಗಳಿಗೆ ನುಗ್ಗಿದ ಕೊರೋನಾ. ಹಬ್ಬದೂಟ ಮಾಡಿ ಬಡಿಸಿದ್ದಾಕೆಗೆ ಕೊರೋನಾ, ಭೋಜನ ಸವಿದವರಿಗೆ ಭಯ. ಕ್ವಾರಂಟೈನ್ನಲ್ಲಿ ಇದ್ದವರು ಮನೆಗೆ ಬಂದಾಗ ಕೊರೋನಾ. ಏನಿದು ಮಹಾ ಎಡವಟ್ಟು? ಸೀಲ್ ಆಗಿದ್ದ ಆಸ್ಪತ್ರೆ ತೆರೆದು ಹೆರಿಗೆ ಮಾಡಿಸಿದ ವೈದ್ಯ. ಊರಿಡಿ ಆತಂಕ. ಇದುವೇ ಈ ಹೊತ್ತಿನ ಕಾರ್ಯಕ್ರಮ ಕೊರೋನಾ ಹಾಟ್ಸ್ಪಾಟ್ ಟಿವಿ9 ಗ್ರೌಂಡ್ ರಿಪೋರ್ಟ್. ಇನ್ನೇನು ಜೂನ್ 1ರಿಂದ ಲಾಕ್ಡೌನ್ ಮತ್ತಷ್ಟು ಸಡಿಲಿಕೆಯಾಗಲಿದೆ ಅನ್ನೋ ನಿರೀಕ್ಷೆ ಪ್ರತಿಯೊಬ್ಬರದ್ದು. ಆದ್ರೆ ಇದ್ರ ಬೆನ್ನಲ್ಲೇ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಮತ್ತೊಂದು ಸಂಕಷ್ಟ. ಯಾಕಂದ್ರೆ ದಿನೇ ದಿನೇ ಹೊಸ ಏರಿಯಾಗಳಿಗೆ ಕೊರೋನಾ ಕಾಲಿಡ್ತಿದೆ. ಹೊಸ ಕಂಟೈನ್ಮೆಂಟ್ ಝೋನ್ ಸೃಷ್ಟಿಯಾಗ್ತಿದೆ. 17 ಇದ್ದ ಕಂಟೈನ್ಮೆಂಟ್ ಏರಿಯಾಗಳು ಇದೀಗ 26ಕ್ಕೆ ಏರಿಕೆಯಾಗಿದೆ. ಇದು ಬೆಂಗಳೂರಿಗರ ಆತಂಕಕ್ಕೆ ಕಾರಣವಾಗಿದೆ. ಎಗ್ಗಿಲ್ಲದೆ ಓಡಾಟ, ಭಯವಿಲ್ಲದೆ ತಿರುಗಾಟ. ಮನೆಯಲ್ಲಿದ್ರೆ ಊಟದ ಚಿಂತೆ, ಹೊರಗೆ ಬಂದ್ರೆ ಕೊರೋನಾ ಭೀತಿ. ಇದೆರಡರ ನಡುವೆಯೇ ಜೀವನ. ನಿಜ, ಲಾಕ್ಡೌನ್ 4.0 ಮುಕ್ತಾಯಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಮಾಲ್ ಓಪನ್ ಆಗಲಿದೆ, ದೇವಸ್ಥಾನಕ್ಕೆ ಹೋಗಬಹುದು ಅಂತ ಬೆಂಗಳೂರಿಗರು ಅಂದುಕೊಂಡಿದ್ದಾರೆ. ಸದ್ಯದ ಲೆಕ್ಕಾಚಾರದ ಪ್ರಕಾರ ಜೂನ್ 1ರಿಂದ ಸಾಕಷ್ಟು ಸಡಿಲಿಕೆ ಕಂಡು ಬರಲಿದೆ. 90% ಜನಜೀವನ ಸಹಜವಾಗಲಿದೆ. ಆದರೆ ಬೆಂಗಳೂರಿನಲ್ಲಿ ಮಾತ್ರ ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಿದೆ. ಇದರ ನಡುವೆಯೇ ಕಿಲ್ಲರ್ ಕೊರೋನಾ ಹೊಸ ಏರಿಯಾಗಳಿಗೆ ಕಾಲಿಡ್ತಿದೆ. ಕೆಲ ದಿನಗಳ ಹಿಂದೆ 17 ಇದ್ದ ಕಂಟೈನ್ಮೆಂಟ್ ಝೋನ್ ಇದೀಗ 26ಕ್ಕೆ ಏರಿಕೆಯಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕೊರೋನಾ ಅಟ್ಟಹಾಸ ಇನ್ನೂ ಕೂಡ ಮುಂದುವರಿತಾ ಇದೆ. ಯಾಕೆಂದರೆ ಕಳೆದ ಒಂದು ವಾರದಿಂದನೂ ಕೂಡ ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆ 18ಕ್ಕೆ ಇಳಿದಿತ್ತು. ಆದರೆ ಸದ್ಯ ಬೆಂಗಳೂರಿನ ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆ 26ಕ್ಕೆ ಏರಿಕೆಯಾಗಿದೆ. ಜೊತೆಗೆ ರ್ಯಾಂಡಮ್ ಟೆಸ್ಟ್ಗಳು ಕೂಡ ಈ ಒಂದು ಸೀಲ್ ಡೌನ್ ಆದಂಥ ಏರಿಯಾದಲ್ಲಿ ನಡೀತಾ ಇದೆ. ಇದು ಮತ್ತಷ್ಟು ಆತಂಕಕ್ಕೂ ಕೂಡ ಕಾರಣವಾಗಿರುವಂಥದ್ದು. ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆ ಮತ್ತು ಶಂಕಿತರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಎಚ್ಚರಿಕಾ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗ್ತಾ ಇದೆ. ಯಾಕೆಂದರೆ ಆರೋಗ್ಯ ಇಲಾಖೆ ಸದ್ಯ ಅತಿ ಹೆಚ್ಚು ಸೋಂಕಿತರು ಮತ್ತು ಶಂಕಿತರು ಕಂಡು ಬಂದಂಥ ಏರಿಯಾಗಳಲ್ಲಿ ರ್ಯಾಪಿಡ್ ಟೆಸ್ಟ್, ರ್ಯಾಂಡಮ್ ಆಗಿ ರ್ಯಾಪಿಡ್ ಟೆಸ್ಟ್ಗಳಿಗೂ ಕೂಡ ಮುಂದಾಗಿದೆ. ಯಾವ ಭಾಗದಲ್ಲಿ ಸೋಂಕಿತರು ಕಂಡು ಬಂದು ಆ ಏರಿಯಾಗಳನ್ನು ಸೀಲ್ ಡೌನ್ ಮಾಡಿರ್ತಾರೋ ಆ ಏರಿಯಾದಲ್ಲಿ ಪ್ರಾಥಮಿಕವಾಗಿ ಅವರನ್ನ 7 ದಿವಸಗಳಿಗೆ ಮತ್ತು 14 ದಿವಸಗಳಿಗೊಮ್ಮೆ ಅವರ ಸ್ವಾಬ್ ಟೆಸ್ಟ್ ಅನ್ನು ಮಾಡ್ತಾ ಇದೆ. ಕಳೆದ 15 ದಿನಗಳ ಹಿಂದೆ ಕಂಟೋನ್ಮೆಂಟ್ ಝೋನ್ಗಳ ಸಂಖ್ಯೆಯಲ್ಲಿ ಇಳಿಮುಖವಾಗ್ತಿತ್ತು. ಆದರೆ ಇದೀಗ ಆತಂಕ 100 ಪಟ್ಟು ಹೆಚ್ಚಾಗಿದೆ. ಲಾಕ್ಡೌನ್ ಸಡಿಲಿಕೆಯಿಂದ ಜನರು ಭೀತಿಗಿಲ್ಲದೆ ಓಡಾಡ್ತಿದ್ದಾರೆ. ಆದರೆ ಮಹಾಮಾರಿ ನಾನಿನ್ನೂ ಇದ್ದೀನಿ ಅಂತ ಪದೇ ಎಚ್ಚರಿಸುತ್ತಲೇ ಇದೆ. ಸದ್ಯ ಹೊಸದಾಗಿ ಬೆಂಗಳೂರಿನ ಅಗ್ರಹಾರ, ದಾಸರಹಳ್ಳಿ, HSR ಲೇಔಟ್, ತಣಿಸಂದ್ರ, ಲೆಕ್ಕಸಂದ್ರ, ಮರಪ್ಪನಪಾಳ್ಯ ಸೇರಿದಂತೆ 9 ಹೊಸ ಏರಿಯಾಗಳ ಕೆಲ ವಾರ್ಡ್ಗಳನ್ನು ಸೀಲ್ ಡೌನ್ ಮಾಡಲಾಗಿದೆ. ಇನ್ನು ಅತಿ ಹೆಚ್ಚು ಸೋಂಕಿತರು ಇರೋ ಏರಿಯಾಗಳಲ್ಲಿ ರ್ಯಾಂಡಮ್ ಕೊರೋನಾ ಟೆಸ್ಟ್ ಮಾಡಲು ಆರೋಗ್ಯ ಇಲಾಖೆ ಮತ್ತು BBMP ಮುಂದಾಗಿದೆ. ದಿನದಿಂದ ದಿನಕ್ಕೆ ಲಾಕ್ಡೌನ್ ನಲ್ಲಿ ಸಡಿಲಿಕೆ ಸಿಗ್ತಾ ಇದ್ರೆ, ಆದರೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಾತ್ರ ದಿನದಿಂದ ದಿನಕ್ಕೆ ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆ ಆಗ್ತಾ ಇದೆ. ಸದ್ಯ ನಾವೀಗ ಅಗ್ರ ದಾಸರಹಳ್ಳಿ KHB ಕಾಲನಿ ಬಸವೇಶ್ವರನಗರದಲ್ಲಿ ಇದ್ದೀವಿ. ಇಲ್ಲಿ ಒಂದು ಕೂಡ ಏರಿಯಾವನ್ನ ಕಂಪ್ಲೀಟ್ ಆಗಿ ಒಂದು ಪಾಸಿಟಿವ್ ಪ್ರಕರಣ ದಾಖಲಾದ ಬೆನ್ನಲ್ಲೇ ಸೀಲ್ ಡೌನ್ ಅನ್ನು ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಕಂಪ್ಲೀಟ್ ಆಗಿ ಏರಿಯಾವನ್ನು ಕೂಡ ಈಗ ಬ್ಯಾರಿಕೇಡ್ಗಳನ್ನು ಅಳವಡಿಸುವ ಮೂಲಕ ನಾಕಾಬಂದಿಯನ್ನು ಮಾಡಿರುವಂತದ್ದು. ಯಾರು ಕೂಡ ಮನೆಯಿಂದ ಹೊರಬರದಿರೋ ಹಾಗೆ ಸಾಕಷ್ಟು ಎಚ್ಚರಿಕಾ ಕ್ರಮಗಳನ್ನು ವಹಿಸಿಕೊಂಡಿದೆ. ಜೊತೆಗೆ BBMP ಕೂಡ ಈ ಒಂದು ಭಾಗದ ಎಲ್ಲಾ ಮನೆಗಳಿಗೂ ಕೂಡ ಸ್ಯಾನಿಟೈಸರ್ ಸಿಂಪಡಣೆ ಮಾಡುವಂಥದ್ದು, ಡಿಸ್ಇನ್ಫೆಕ್ಷನ್ ಸಿಡಿಸೋದ್ರ ಮೂಲಕ ಇಲ್ಲಿರುವಂತಹ ಯಾವುದೇ ರೀತಿಯಂತ ಸೋಂಕು ಮತ್ತೊಬ್ಬರಿಗೆ ಹರಡಿರಲಿ ಅನ್ನೋದಷ್ಟು ಸಾಕಷ್ಟು ನಿಗಾವನ್ನು ವಹಿಸ್ತಿದೆ. ಆದರೆ ಎಲ್ಲೋ ಒಂದ್ ಕಡೆ ಲಾಕ್ಡೌನ್ ದಿನದಿಂದ ದಿನಕ್ಕೆ ಸಡಿಲಿಕೆ ಆಗ್ತಾ ಇದೆ. ಜೊತೆಗೆ ವಿನಾಯಿತಿಗಳು ಕೂಡ ಸಿಗ್ತಾ ಇದೆ. ಸಾಕಷ್ಟು ಕ್ಷೇತ್ರಗಳು ಮತ್ತೆ ಸಹಜತೆ ಸಾಗ್ತಾ ಇದ್ರೆ, ಬೆಂಗಳೂರಿನಲ್ಲಿ ಮಾತ್ರ ದಿನದಿಂದ ದಿನಕ್ಕೆ ಹೊಸ ಏರಿಯಾಗಳೇ ಕಂಟೈನ್ಮೆಂಟ್ ಝೋನ್ ವ್ಯಾಪ್ತಿಗೆ ಬರ್ತಾ ಇದೆ. ಸಾಕಷ್ಟು ಏರಿಯಾಗಳು ಸೀಲ್ ಡೌನ್ ಆಗ್ತಾ ಇದೆ. ಇದರಿಂದ ಮತ್ತಷ್ಟು ಬೆಂಗಳೂರಿನ ಜನರ ವ್ಯಾವಹಾರಿಕ ಜೀವನಕ್ಕಾಗ್ಲಿ, ಜನರ ಓಡಾಟಕ್ಕಾಗ್ಲಿ, ಮತ್ತಷ್ಟು ಚಟುವಟಿಕೆಗಳಿಗಾಗ್ಲಿ ಕೂಡ ಸಾಕಷ್ಟು ನಾಕಾಬಂದಿ ಆಗ್ತಾ ಇದೆ. ಜನರ ಈ ಭಾಗದಿಂದ ಕಂಟೈನ್ಮೆಂಟ್ ಝೋನ್ ಆದಂತ ಭಾಗದಿಂದ ಜನರು ಕೂಡ ಬೇರೆ ಏರಿಯಾಗಳಿಗೆ ಹೋಗೋದಕ್ಕೆ ನಿರ್ಬಂಧ ಇರುತ್ತೆ.
ಹೀಗಾಗಿ ಕಂಟೋನ್ಮೆಂಟ್ ಝೋನ್ ನಿವಾಸಿಗಳು ಇನ್ನಷ್ಟು ದಿನ ಸಾಕಷ್ಟು ಅಲರ್ಟ್ ಆಗಿರಬೇಕಿದೆ. ಇಲ್ಲದೆ ಹೋದ್ರೆ ಕೊರೋನಾ ಬೆಂಗಳೂರಿನ ಮೂಲೆ ಮೂಲೆಗೆ ಹರಡುವ ಆತಂಕ ಎಲ್ಲೆಡೆ ಹರಡಿದೆ. ಬೆಂಗಳೂರು ಭಾಗಶಃ ಓಪನ್ ಆದರೂ ಕೂಡ ಈ ಭಾಗದ ಜನ ಬೇರೆ ಏರಿಯಾಗಳಿಗೆ ಹೋಗೋಕ್ಕಾಗಲ್ಲ. ಕಟ್ಟುನಿಟ್ಟಿನ ನಿರ್ಬಂಧವನ್ನು ಪಾಲನೆ ಮಾಡಬೇಕಾಗುತ್ತೆ. ಬೆಂಗಳೂರಿನಲ್ಲಿ ಮಾಲ್ಗಳು ಓಪನ್ ಆಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ದೇವಸ್ಥಾನಗಳು ಕೂಡ ಓಪನ್ ಆಗುವ ಸಾಧ್ಯತೆ ಇರುತ್ತೆ. ಆದರೆ ಈ ಭಾಗದಲ್ಲಿ ಯಾವುದಕ್ಕೂ ಕೂಡ ಅವಕಾಶ ಇರೋದಿಲ್ಲ. ಇವರು ಮತ್ತಷ್ಟು ಕಠಿಣವಾದ ನಿಯಮಗಳನ್ನು, ರೂಲ್ಸ್ಗಳನ್ನು ಫಾಲೋ ಮಾಡಬೇಕಾಗುತ್ತೆ. ಯಾಕೆಂದರೆ ಬೆಂಗಳೂರು ಗ್ರೀನ್ ಝೋನ್ಗೆ ಹೋಗಬೇಕಾದ್ರೆ ಇವರು ಸಾಕಷ್ಟು ಎಚ್ಚರಿಕಾ ಕ್ರಮಗಳನ್ನು ವಹಿಸಬೇಕಾಗುತ್ತೆ. ಒಂದು ವೇಳೆ ಇವರು ಎಚ್ಚರಿಕೆಯನ್ನು ವಹಿಸ್ತಾ ಇದ್ರೆ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಹೊಸ ಏರಿಯಾಗಳು ಕಂಟೋನ್ಮೆಂಟ್ ವಲಯ ಆಗುತ್ತೆ. ಮತ್ತಷ್ಟು ಬೆಂಗಳೂರಿಗರಿಗೆ ಆತಂಕ ಮತ್ತು ಸಹಜದತ್ತ ಬೆಂಗಳೂರು ಹೋಗೋದಕ್ಕೂ ಕೂಡ ಸಾಕಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆಗಳು ಕೂಡ ಇದೆ. ಸದ್ಯ ಲಾಕ್ಡೌನ್ ಸಡಿಲಿಕೆಯಾದರೂ ಕಂಟೋನ್ಮೆಂಟ್ ಝೋನ್ನಲ್ಲಿರೋರು ಮಾತ್ರ ಮತ್ತಷ್ಟು ಕಠಿಣ ನಿಯಮವನ್ನ ಪಾಲಿಸಬೇಕಿದೆ. ಅಡ್ಡಾದಿಡ್ಡಿ ಓಡಾಟ, ಬೇಕಾಬಿಟ್ಟಿ ಸಂಚಾರಕ್ಕೆ ಬ್ರೇಕ್ ಹಾಕಬೇಕಿದೆ. ಇಲ್ಲದೆ ಹೋದ್ರೆ ಬೆಂಗಳೂರು ಕೊರೋನಾ ಸಂಕಷ್ಟದಿಂದ ಹೊರಬರೋದಕ್ಕೆ ವರ್ಷಗಳೇ ಬೇಕಾದ್ರೂ ಅಚ್ಚರಿ ಪಡಬೇಕಿಲ್ಲ. ವಿನಯ್ ಕುಮಾರ್, TV9 ಬೆಂಗಳೂರು. ಕೊರೋನಾ ಸಂಕಷ್ಟ ಕಾಲದಲ್ಲಿ ಅಧಿಕಾರಿಗಳು ಕೊಂಚ ಯಾಮಾರಿದ್ರೂ ಹೇಗೆಲ್ಲ ಎಡವಟ್ಟಾಗುತ್ತೆ ಅನ್ನೋದಕ್ಕೆ ಈ ಪ್ರಕರಣ ಸಾಕ್ಷಿ. ಅಲ್ಲಿ ಮಹಿಳೆಯೊಬ್ಬಳು ಇತರರೊಂದಿಗೆ ಜೈನ ಬಸದಿಯೊಂದಕ್ಕೆ ಹೋಗಿ ಬಂದಿದ್ಲು. ಅಧಿಕಾರಿಗಳು ಎಲ್ಲರನ್ನೂ ಕ್ವಾರಂಟೈನ್ ಮಾಡಿದ್ರು, ಕೊರೋನಾ ಟೆಸ್ಟ್ ಮಾಡಿಸಿದ್ರು. ಆದ್ರೆ ರಿಪೋರ್ಟ್ ಬರೋ ಮೊದಲೇ ಮನೆಗೆ ಕಳಿಸಿದ್ದಾರೆ. ಮನೆಗೆ ಹೋಗಿದ್ದ ಆ ಮಹಿಳೆ ಎಲ್ಲರನ್ನೂ ಕರೆದು ಭರ್ಜರಿ ಊಟ ಹಾಕಿಸಿದ್ದಾಳಷ್ಟೇ. ಗದ್ದೆಯಲ್ಲಿ ಹರಸಾಹಸ ಪಟ್ಟು ಬೈಕ್ ತೆಗೆದುಕೊಂಡು ಹೋಗ್ತಿರೋ ಜನರು ಹೇಗಾದ್ರೂ ಸರಿ ಹೋಗಬೇಕಾದ ಜಾಗ ತಲುಪಿದ್ರೆ ಸಾಕಪ್ಪ ಅನ್ನೋ ಗೋಳು. ಇತ್ತ ಇಡೀ ಊರೇ ಲಾಕ್ಡೌನ್, ಎಲ್ಲೆಡೆ ನೀರವ ಮೌನ. ಬೆಳಗಾವಿ ಜಿಲ್ಲೆಯ ಅತ್ತಣಿ ತಾಲೂಕಿನ ಕವಟಕೊಪ್ಪ ಗ್ರಾಮವಿದು. ಇಲ್ಲಿನ 28 ವರ್ಷದ ಮಹಿಳೆ ಮಾಡಿದ ಎಡವಟ್ಟಿನಿಂದಾಗಿ ಇಡೀ ಅತ್ತಣಿ ತಾಲೂಕಿನ ಜನರು ಆತಂಕದಲ್ಲಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅತಿನಿ ತಾಲೂಕಿನ ಕವಟಕೊಪ್ಪ ಅನ್ನುವಂತಹ ಒಂದು ಗ್ರಾಮದ 28 ವರ್ಷದ ಮಹಿಳೆ ಏನು ಆ ಜಾರ್ಖಂಡ್ನ ಶಿಖರ್ಜಿಗೆ ಹೋಗಿರ್ತಾರೆ. ಅಲ್ಲಿರುವಂತಹ ಜೈನ್ ಬಸದಿಗೆ ಏನು ಯಾತ್ರೆಯನ್ನು ಮುಗಿಸ್ಕೊಂಡು ಬೆಳಗಾವಿ ಜಿಲ್ಲೆಯ ಅತಿನಿ ತಾಲೂಕಿಗೆ ಮೇ 6ರಂದು ವಾಪಸ್ಸಾಗಿರ್ತಾರೆ. 70 ಜನರ ತಂಡದಲ್ಲಿ ಏನು ಈ ಒಂದು 28 ವರ್ಷದ ಮಹಿಳೆ ಸೋಂಕಿತ 2272 ಮಹಿಳೆ ಏನಿದ್ದಾಳೆ ಅವಳು ಕೂಡ ಏನು ವಾಪಸ್ಸಾಗ್ತಾಳೆ. ಅದಾದ ಬಳಿಕ ಅಂದರೆ ಮೇ 6ರಿಂದ ಮೇ 20ರವರೆಗೂ 14 ದಿನಗಳ ಕಾಲ ಅವರೆಲ್ಲರೂ ಕೂಡ ಸಾಂಸ್ಥಿಕ ಕ್ವಾರಂಟೈನ್ ಆಗ್ತಾರೆ. ಆದರೆ ಆ ಒಂದು ಥ್ರೋಟ್ ಸ್ವಾಬ್ ವರದಿಯನ್ನು ಕಳಿಸಿಕೊಟ್ಟಿರ್ತಾರೆ. ಆ ವರದಿ ಬರೋದಕ್ಕೆ ತಡವಾಗುತ್ತೆ ಅನ್ನುವಂತಹ ಒಂದು ಕಾರಣಕ್ಕಾಗಿ ಅಲ್ಲಿರುವಂತಹ ಒಂದು ಆರೋಗ್ಯ ಅಧಿಕಾರಿಗಳು ಮತ್ತು ತಾಲೂಕಾ ಅಧಿಕಾರಿಗಳು ಎಲ್ಲರೂ ಕೂಡ ಅವರನ್ನು 44 ಜನರನ್ನ ಎಲ್ಲರನ್ನೂ ಕೂಡ ಕ್ವಾರಂಟೈನ್ದಿಂದ ಬಿಟ್ಟು ಕಳಿಸುತ್ತೆ. ಎಸ್, 70 ಜನರಿದ್ದ ತಾಂಡವೊಂದು ಜಾರ್ಖಂಡ್ನ ಶಿಖರ್ಜಿಯಲ್ಲಿರುವ ಜೈನ ಬಸದಿ ಯಾತ್ರೆಗೆ ತೆರಳಿ ಮೇ 6ರಂದು ಅತ್ತಣಿ ತಾಲೂಕಿಗೆ ಮರಳಿರುತ್ತಾರೆ. ಸಾಂಸ್ಥಿಕ ಕ್ವಾರಂಟೈನ್ನಲ್ಲಿದ್ದ ಇವರನ್ನ ಅಧಿಕಾರಿಗಳು 14 ದಿನಗಳಾದ ನಂತರ ಮನೆಗೆ ಕಳುಹಿಸಿದ್ದಾರೆ. ಆದರೆ ಇನ್ನು ಕೊರೋನಾ ಪರೀಕ್ಷಾ ವರದಿ ಬಂದಿರೋದಿಲ್ಲ. ಮನೆಗೆ ಮರಳಿದ ಆ ಮಹಿಳೆ ಮೇ 20ರಂದು ಊರಲ್ಲಿ ಭೋಜನ ಕೂಟ ಏರ್ಪಡಿಸುತ್ತಾಳೆ. ಗ್ರಾಮಸ್ಥರು, ಸಂಬಂಧಿಕರು ಸೇರಿದಂತೆ 120 ಜನರಿಗೆ ಊಟ ಹಾಕಿಸಿರುತ್ತಾಳೆ. ಇದಾದ ಬಳಿಕ ಆ ಮಹಿಳೆಗೆ ಕೊರೋನಾ ಪಾಸಿಟಿವ್ ಇರೋದು ಗೊತ್ತಾಗಿದೆ. ಮೇ 26ರಂದು ಏನು ಈ ರೀತಿ ಸಾಂಸ್ಥಿಕ ಕ್ವಾರಂಟೈನ್ನಿಂದ ವರದಿ ಬರುವ ಮುನ್ನವೇ ಮನೆಗಳಿಗೆ ಏನು ಹೋಗಿದ್ರು, ಆ 44 ಜನರ ಪೈಕಿ 13 ಜನರಿಗೆ ಏನು ಪಾಸಿಟಿವ್ ಇರುವಂಥದ್ದು ಬೆಳಕಿಗೆ ಬರುತ್ತೆ. ಅದಾದ ಬಳಿಕ ಇವರ ಟ್ರಾವೆಲ್ ಹಿಸ್ಟ್ರಿಯನ್ನು ಬೆನ್ನತ್ತಿದಂತಹ ಒಂದು ತಾಲೂಕಾ ಅಧಿಕಾರಿಗಳಿಗೆ ಬೆಚ್ಚಿ ಬೀಳಿಸುವಂತಹ ಸಂಗತಿ ಸಿಗುತ್ತೆ. ಅದೇ ಈ ರೀತಿ ಭೋಜನ ಕೂಟವನ್ನು ಏರ್ಪಡಿಸಿರುವಂಥದ್ದು. ಸದ್ಯ ಈಗ ಕವಟಕೊಪ್ಪ ಗ್ರಾಮ ಸೇರಿದಂತೆ ಯಾರೆಲ್ಲ ಸಂಬಂಧಿಕರು ಬಂದಿದ್ರು ಮತ್ತು ಈ ಒಂದು ಮಹಿಳೆ ಎಲ್ಲೆಲ್ಲಿ ಓಡಾಡಿದ್ದಾಳೆ ಅದೆಲ್ಲವನ್ನು ಕೂಡ ಈಗಾಗಲೇ ಕಲೆ ಹಾಕುವಂತಹ ಒಂದು ಕೆಲಸವನ್ನ ಮಾಡ್ತಾರೆ. ಭೋಜನ ಕೂಟ ಏರ್ಪಡಿಸಿ ಬಂದವರಿಗೆ ತಾನೇ ಖುದ್ದಾಗಿ ಬಡಿಸಿದ ಮಹಿಳೆ ಸೇರಿದಂತೆ ಯಾತ್ರೆಗೆ ತೆರಳಿದ್ದ 13 ಜನರಲ್ಲಿ ಕೊರೋನಾ ಹೆಮ್ಮಾರಿ ಕಾಣಿಸಿದೆ. ಅಧಿಕಾರಿಗಳು ಇವರೆಲ್ಲರ ಟ್ರಾವೆಲ್ ಹಿಸ್ಟರಿ ಬೆನ್ನತ್ತಿದ್ದಾರೆ. ಎಲ್ಲೆಲ್ಲ ಹೋಗಿದ್ದಾರೆ, ಯಾರನ್ನೆಲ್ಲ ಭೇಟಿಯಾಗಿದ್ದಾರೆ ಅನ್ನೋದು ಇನ್ನೂ ಸರಿಯಾಗಿ ಗೊತ್ತಾಗ್ತಿಲ್ಲ. ಹೀಗಾಗಿ ಇಡೀ ಊರೇ ಆತಂಕದಲ್ಲಿದೆ. ಇನ್ನೊಂದು ಆಘಾತಕಾರಿ ಅಂಶ ಅಂದ್ರೆ ಕ್ವಾರಂಟೈನ್ ಆಗುವ ಭಯದಲ್ಲಿ ಅಂದು ಭೋಜನ ಕೂಟದಲ್ಲಿ ಭಾಗಿಯಾಗಿದ್ದವರು ಕೂಡ ಅಧಿಕಾರಿಗಳಿಗೆ ಮಾಹಿತಿ ನೀಡುತ್ತಿಲ್ಲ. ಸದ್ಯ ಅಧಿಕಾರಿಗಳು ಮಹಿಳೆಯ ಪ್ರಾಥಮಿಕ ಸಂಪರ್ಕಕ್ಕೆ ಯಾರೆಲ್ಲ ಬಂದಿದ್ದಾರೆ ಎಂಬುದನ್ನ ಪತ್ತೆ ಹಚ್ಚಿ ಶೀಘ್ರದಲ್ಲಿ ಅವರನ್ನ ಕ್ವಾರಂಟೈನ್ ಮಾಡಬೇಕಿದೆ. ಇಲ್ಲ ಅಂದ್ರೆ ಹೆಚ್ಚಿನ ಅನಾಹುತವಾಗೋ ಭೀತಿ ಇದೆ. ಸಹದೇವ್ ಮನೆ, TV9 ಬೆಳಗಾವಿ.
ಅದು ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆ. ಆ ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡಿದ್ದ ತುಂಬು ಗರ್ಭಿಣಿಗೆ ಕೊರೋನಾ ಸೋಂಕು ದೃಢವಾಗಿತ್ತು. ಇದರಿಂದ ಎಚ್ಚೆತ್ತಿದ್ದ ಆರೋಗ್ಯ ಇಲಾಖೆ ಇಡೀ ಆಸ್ಪತ್ರೆಯನ್ನೇ ಸೀಲ್ ಡೌನ್ ಮಾಡಿ ಗರ್ಭಿಣಿಗೆ ಚಿಕಿತ್ಸೆ ಹಾಗೂ ಆರೈಕೆ ಮಾಡಿದ್ದ ವೈದ್ಯ, ನರ್ಸ್ಗಳು ಹಾಗೂ ಸಿಬ್ಬಂದಿಯನ್ನ ಸಾಂಸ್ಥಿಕ ಕ್ವಾರಂಟೈನ್ ಆಗಲು ಸೂಚಿಸಿದ್ರು. ಆದರೆ ಅನಿವಾರ್ಯ ಪರಿಸ್ಥಿತಿಯಂತ ವೈದ್ಯ ಆಸ್ಪತ್ರೆ ತೆರೆದು ಮತ್ತೋರ್ವ ಗರ್ಭಿಣಿಗೆ ಹೆರಿಗೆ ಮಾಡಿಸಿದ್ದು ಈಗ ವಿವಾದಕ್ಕೆ ಕಾರಣವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿಯಲ್ಲಿರೋ ಇದು ಪ್ರತಿಷ್ಠಿತ SLV ಹೆರಿಗೆ ಆಸ್ಪತ್ರೆ. ಈ ಆಸ್ಪತ್ರೆಗೆ ಇದೇ ತಿಂಗಳ 19ರಂದು ತಪಾಸಣೆಗೆ ಹೋಗಿದ್ದ ತುಂಬು ಗರ್ಭಿಣಿಗೆ 24ರಂದು ಕೊರೋನಾ ಸೋಂಕು ದೃಢವಾಗಿತ್ತು. ತಕ್ಷಣ ಅಲರ್ಟ್ ಆದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು ಇಡೀ ಆಸ್ಪತ್ರೆಯನ್ನ ಸೀಲ್ ಡೌನ್ ಮಾಡಿಸಿ ಗರ್ಭಿಣಿಗೆ ಚಿಕಿತ್ಸೆ ನೀಡಿದ ಆಸ್ಪತ್ರೆಯ ವೈದ್ಯರು ಸೇರಿದಂತೆ ಎಲ್ಲಾ ಸಿಬ್ಬಂದಿಯನ್ನ ಸಾಂಸ್ಥಿಕ ಕ್ವಾರಂಟೈನ್ನಲ್ಲಿರಲು ಸೂಚಿಸಿದ್ರು. ಆದರೆ ಅದೇ ಆಸ್ಪತ್ರೆ ಈಗ ಮತ್ತೊಂದು ಎಡವಟ್ಟು ಮಾಡಿ ವಿವಾದಕ್ಕೆ ಕಾರಣವಾಗಿದೆ. ಈ ಬಗ್ಗೆ ನಮ್ಮ ಚಿಕ್ಕಬಳ್ಳಾಪುರದ ಪ್ರತಿನಿಧಿ ಭೀಮಪ್ಪ ಪಾಟೀಲ್ ನೀಡಿರೋ ಪ್ರತ್ಯಕ್ಷ ವರದಿ ಇಲ್ಲಿದೆ ನೋಡಿ. ನಾವೇನೀಗ ನೋಡ್ತಾ ಇದ್ದೀವಿ, ಇದು ಬಾಗೇಪಲ್ಲಿ ಪಟ್ಟಣದಲ್ಲಿರ್ತಕ್ಕಂಥ ಒಂದು ಲಕ್ಷ್ಮೀ ವೆಂಕಟೇಶ್ವರ ಹೆರಿಗೆ ಆಸ್ಪತ್ರೆ. ಈ ಹೆರಿಗೆ ಆಸ್ಪತ್ರೆಯಲ್ಲಿ 19ನೇ ತಾರೀಕು ಗರ್ಭಿಣಿಯವರೊಳು ಬಂದು ಇಲ್ಲಿ ಒಂದು ಚಿಕಿತ್ಸೆ ಪಡೆದ ಹಿನ್ನೆಲೆಯಲ್ಲಿ ಆ ಒಂದು ಮಹಿಳೆಗೆ ತದನಂತರ ಒಂದು ಸೋಂಕು ದೃಢವಾಗಿತ್ತು. ಆ ಕಾರಣದಿಂದ ಜಿಲ್ಲಾಡಳಿತ ಈ ಒಂದು ಆಸ್ಪತ್ರೆಗೆ ಲಾಕ್ಡೌನ್ ಮಾಡಿದ್ದು, ವೈದ್ಯರು ಮತ್ತು ಈ ಸಿಬ್ಬಂದಿಗಳಿಗೆ ಕ್ವಾರಂಟೈನ್ ಮಾಡಿದ್ರು. ಆದರೆ ಮತ್ತೆ ನಿನ್ನೆ ಏನಾಯಿತು ಅಂತಂದರೆ ಮತ್ತೊರು ಗರ್ಭಿಣಿ ಮಹಿಳೆಯವರು ಒಂದು ಆರೋಗ್ಯ ಸ್ಥಿತಿಯಿಂದ ತುಂಬ ಗಂಭೀರವಾಗಿದ್ದ ಕಾರಣ ವೈದ್ಯರು ಆ ಒಂದು ಆರೋಗ್ಯ ಸ್ಥಿತಿ ಗಂಭೀರವಾದ ಕಾರಣ ಒಂದು ಕ್ವಾರಂಟೈನ್ನಿಂದ ಆಚೆ ಬಂದುಬಿಟ್ಟು ಮಾನವೀಯತೆ ದೃಷ್ಟಿಯಿಂದ ಈ ಒಂದು ಮಹಿಳೆಗೆ ಹೆರಿಗೆಯನ್ನು ಮಾಡಿಸಿದ್ರು. ಒಂದು ಕಡೆ ಪ್ರಶಂಸೆ ಆದರೆ ಮತ್ತೊಂದು ಕಡೆಗೆ ಈ ರೀತಿ ಒಂದು ಕ್ವಾರಂಟೈನ್ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಚಿಕ್ಕಬಳ್ಳಾಪುರ ಆರೋಗ್ಯ ಇಲಾಖೆ ವೈದ್ಯರಿಗೆ ಒಂದು ನೋಟಿಸನ್ನು ಜಾರಿ ಮಾಡಿದ್ದು ಮತ್ತೆ ಆಸ್ಪತ್ರೆಗೆ ಸೀಲ್ ಡೌನ್ ಮಾಡಿದರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಪಟ್ಟಣದ ಗರ್ಭಿಣಿ ಮಹಿಳೆ ವಾಸವಿದ್ದ 23ನೇ ವಾರ್ಡನ್ನ ಸಂಪೂರ್ಣ ಸೀಲ್ ಡೌನ್ ಮಾಡಲಾಗಿದೆ. ಇನ್ನು ಗರ್ಭಿಣಿ ಜೊತೆ ಪ್ರಾಥಮಿಕ ಸಂಪರ್ಕ ಹೊಂದಿದ ವೈದ್ಯರು ಕ್ವಾರಂಟೈನ್ ಉಲ್ಲಂಘನೆ ಮಾಡಿರೋದು ಈಗ ಚರ್ಚೆಗೆ ಗ್ರಾಸವಾಗಿದೆ. ಆರೋಗ್ಯ ಇಲಾಖೆ ಅಧಿಕಾರಿಗಳು ಖಾಸಗಿ ಆಸ್ಪತ್ರೆಯ ವೈದ್ಯ ಹಾಗೂ ಅವರ ಸಿಬ್ಬಂದಿಗೆ ಕೇವಲ ಕ್ವಾರಂಟೈನ್ ಆಗುವಂತೆ ಸೂಚಿಸಿ ಕೈ ತೊಳ್ಕೊಂಡಿದ್ರು. ಆದರೆ ಆಸ್ಪತ್ರೆ ವೈದ್ಯ ಮತ್ತೊಮ್ಮೆ ಆಸ್ಪತ್ರೆ ಓಪನ್ ಮಾಡಿ ಒಂದು ಹೆರಿಗೆ ಮಾಡಿಸಿದ್ದಾರೆ. ಇದನ್ನರಿತ ಆರೋಗ್ಯ ಇಲಾಖೆ ಅಧಿಕಾರಿಗಳು 2ನೇ ಬಾರಿಗೆ ಮತ್ತೆ ಆಸ್ಪತ್ರೆಗೆ ಬೀಗ ಹಾಕಿಸಿದ್ದು ವೈದ್ಯರಿಗೆ ಶಿಸ್ತು ಕ್ರಮದ ನೋಟಿಸ್ ಜಾರಿ ಮಾಡಿದ್ದಾರೆ. ಸ್ಕಿನ್ ಲಿಮಿಟ್ ಆಗಿ ಅಲ್ಲಿ ಒಳಗಡೆ ಕ್ವಾರಂಟೈನ್ ಆಗಿದ್ದಾನೆ, ಬೇರೆ ಅವ್ನು ಬೇರೆ ಹ್ಯಾಂಡ್ ತೊಗೊಂಡು ಮಾಡಿ ಅಂತ ಹೇಳ್ತಾನೆ. ಆದರೂ ಕೂಡ ಒಂದು ನೋಟಿಸ್ ಕೊಟ್ಟಿದ್ದೀವಿ ಅವನಿಗೆ. ನೋಟಿಸ್ಗೆ ಉತ್ತರ ಕೊಡಲಿ. ಅಲ್ಲಿ ನಾವು ಗಮನಿಸಿದ್ದೇನಂತಂದರೆ ಅವನಿಗೆ ಕ್ವಾರಂಟೈನು ಮಾಡೋಕ್ಕಿಂತ ಮೊದಲೇ ಸ್ಪೂಟಮ್ ಥ್ರೋಟ್ ಶಾಪ್ ತೆಗೆದು ಅವನಿಗೆ ಯಾವತ್ತು 5th ಡೇ 6th ಡೇಗೆ ಅದು ಅದೃಷ್ಟವಶಾಲಿ ನಮಗೆ ನೆಗೆಟಿವ್ ಬಂದಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದ ಗರ್ಭಿಣಿ ಆಸ್ಪತ್ರೆ ಬಿಟ್ಟು ಬೇರೆಲ್ಲೂ ಹೋಗಿರಲಿಲ್ಲ. ಆದರೂ ಆಕೆಗೆ ಕೊರೋನಾ ಪಾಸಿಟಿವ್ ಬಂದಿರೋದ್ರಿಂದ ಬಾಗೇಪಲ್ಲಿ ಜನರಲ್ಲಿ ಆತಂಕ ಶುರುವಾಗಿದೆ. ಇದರ ಜೊತೆಗೆ ಆಕೆಗೆ ಚಿಕಿತ್ಸೆ ಕೊಟ್ಟ ವೈದ್ಯರು ಮತ್ತು ಸಿಬ್ಬಂದಿ ಮತ್ತೊಂದು ಹೆರಿಗೆ ಮಾಡಿಸಲು ಕ್ವಾರಂಟೈನ್ ಉಲ್ಲಂಘನೆ ಮಾಡಿದ್ದು ಜನರಿಂದ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ. ಕೆಲವರು ಅದು ತಪ್ಪು ಅಂತಿದ್ರೆ ಮತ್ತೆ ಕೆಲವರು ಹೆರಿಗೆ ನೋವಿನಿಂದ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದ ಮಹಿಳೆಗೆ ಹೆರಿಗೆ ಮಾಡಿಸಿ ಆಕೆಯ ಜೀವ ಉಳಿಸಿದ್ದನ್ನ ಪ್ರಶಂಸಿಸಿದ್ದಾರೆ. ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ. 14 ದಿನಗಳ ಕ್ವಾರಂಟೈನ್. ಆದರೆ ಅದರ ನಂತರವೂ ಕೂಡ ಕೊರೋನಾ ಸೋಂಕು ಪತ್ತೆಯಾಗ್ತಿದೆ. ಇದರ ನಡುವೆ ಹಾಸನದ ಅಧಿಕಾರಿಗಳು 9 ರಿಂದ 10 ದಿನಗಳಿಗೆ ನೆಗೆಟಿವ್ ಬಂದಿದೆ ಅನ್ನೋ ಕಾರಣಕ್ಕಾಗಿ ಕೋವಿಡ್ ಆಸ್ಪತ್ರೆಯಲ್ಲಿ ಇದ್ದವರನ್ನೆಲ್ಲ ಡಿಸ್ಚಾರ್ಜ್ ಮಾಡ್ತಿದ್ದಾರೆ. ಇದರಿಂದಾಗಿ ರೋಗ ಹೊತ್ತೆ ಮನೆಗೆ ಸೇರ್ತಿದ್ದಾರೆ ರೋಗಿಗಳು ಅನ್ನೋ ಆತಂಕ. ಇನ್ನೊಂದೆಡೆ ಚಿಕ್ಕಮಗಳೂರಲ್ಲಿ ಟೆಸ್ಟ್ ರಿಪೋರ್ಟ್ ಬರುವ ಮುನ್ನವೇ ಮನೆಗೆ ಕಳಿಸಿದ್ದ ವ್ಯಕ್ತಿಗೆ ಸೋಂಕಿರುವುದು ವರದಿ ಬಂದಿದೆ. ಮೇ 12ರವರೆಗೂ ಗ್ರೀನ್ ಝೋನ್ನಲ್ಲಿದ್ದ ಹಾಸನ ಜಿಲ್ಲೆಯಲ್ಲಿ ಕೊರೋನಾ ವಿಷವ್ಯೂಹ ವಿಸ್ತರಿಸುತ್ತಲೇ ಇದೆ. ಸೋಂಕಿತರ ಸಂಖ್ಯೆ 140ಕ್ಕೆ ಏರಿದೆ. ಹೆಮ್ಮಾರಿ ಪೊಲೀಸರನ್ನ ಕೂಡ ಬಿಡ್ತಾ ಇಲ್ಲ. ಇದರ ನಡುವೆನೇ ಮತ್ತೊಂದು ಆತಂಕ ಶುರುವಾಗಿದೆ. ಅದೇನು ಅಂದ್ರೆ ವೈರಸ್ ಹೊತ್ತವರು ವೈರಸ್ ಸಮೇತ ಮನೆ ಸೇರ್ತಾ ಇದ್ದಾರಾ ಅನ್ನೋ ಆತಂಕ. ಹಾಸನದ ಕೋವಿಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದವರು ಯಾರೂ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿಲ್ಲ ಅಂತ 27ನೇ ತಾರೀಕು ಜಿಲ್ಲಾಧಿಕಾರಿಗಳು ಹೇಳಿದ್ರು. ಆದರೆ 28ನೇ ತಾರೀಕು ಏಕಾಏಕಿ 29 ಜನರನ್ನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಗಿದೆ. ಸೋಂಕಿಗೆ ಚಿಕಿತ್ಸೆ ಪಡಿತಾ ಇರುವ 7 ದಿನದ ಪರೀಕ್ಷೆಯಲ್ಲಿ ವರದಿ ನೆಗೆಟಿವ್ ಬಂದ್ರೆ ಡಿಸ್ಚಾರ್ಜ್ ಮಾಡಬಹುದು ಅನ್ನೋ ಸರ್ಕಾರದ ಹೊಸ ಮಾರ್ಗಸೂಚಿ ಅನ್ವಯ ಇವರನ್ನ ಡಿಸ್ಚಾರ್ಜ್ ಮಾಡಲಾಗಿದೆ ಅನ್ನೋದು ಅಧಿಕಾರಿಗಳ ಸಮಜಾಯಿಷಿ. ಆದರೆ ಇದು ಜನರ ಆತಂಕಕ್ಕೆ ಕಾರಣವಾಗಿದೆ.
ಯಾರು ಗುಣಮುಖರಾಗಿ ಮನೆ ಕಡೆ ಹೊರಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಹೂವು ನೀಡಿ ಅವರಿಗೆ ಒಂದು ಸರ್ಟಿಫಿಕೇಟನ್ನು ಕೊಟ್ಟು ಮತ್ತು ಕೈಗೆ ಏನು ಸೀಲನ್ನು ಹಾಕಿ ಇನ್ನು 2 ವಾರಗಳ ಕಾಲ ಮನೆಯಲ್ಲಿ ಇರಬೇಕು ಅಂತಕ್ಕಂಥ ಸೀಲನ್ನು ಹಾಕಿ ಅವ್ರನ್ನ ಇಲ್ಲಿಂದ ಆಸ್ಪತ್ರೆನ ಬೀಳ್ಕೊಡ್ತಾ ಇದ್ದಾರೆ. ಸೊ ಈ ಮೂಲಕ ಒಂದು ಆಶಾದಾಯಕವಾಗಿರ್ತಕ್ಕಂಥ ಬೆಳವಣಿಗೆ ಶುರುವಾಗ್ತಾ ಇದೆ. ಏನು ಅಂತ ಹೇಳಿದ್ರೆ ಹಾಸನ ಜಿಲ್ಲೆಯಲ್ಲಿ ಇವತ್ತಿನವರೆಗೆ 140 ಸೋಂಕಿತರು ಆಸ್ಪತ್ರೆಗೆ ದಾಖಲಾಗಿದ್ರು. ಇವತ್ತು 29 ಜನರು ಬಿಡುಗಡೆ ಆಗ್ತಾ ಇದ್ದಾರೆ. ಎಲ್ಲರನ್ನೂ ಕೂಡ ಈಗ ಸರ್ಕಾರದ ಮಾರ್ಗಸೂಚಿ ಕೂಡ ಬದಲಾಗಿದೆ. ಮೊದಲು 14 ದಿನ ಅಂತ ಹೇಳಿ ಇತ್ತು, ಈಗ ಕೇವಲ 7 ದಿನ ಆಸ್ಪತ್ರೆಯಲ್ಲಿ ಇದ್ರೂ ಸಾಕು. 7ನೇ ದಿನಕ್ಕೆ ಪರೀಕ್ಷೆ ಮಾಡಿ ಆಗ ಅವರಿಗೆ ನೆಗೆಟಿವ್ ಬಂದರೆ ಅವ್ರನ್ನ ಬಿಡುಗಡೆ ಮಾಡಲಿಕ್ಕೆ ಸರ್ಕಾರ ಹೊಸದಾಗಿ ಆರೋಗ್ಯ ಇಲಾಖೆ ಮೂಲಕ ಮಾರ್ಗಸೂಚಿಯನ್ನು ಹೊರಡಿಸಿದೆ. ಆಸ್ಪತ್ರೆಗೆ ದಾಖಲಾದ 7 ದಿನಗಳ ನಂತರ ಮಾಡುವ ಟೆಸ್ಟ್ನಲ್ಲಿ ನೆಗೆಟಿವ್ ಬಂದರೆ ಅಂಥವರನ್ನ ಆಸ್ಪತ್ರೆಯಿಂದ ಬಿಡುಗಡೆ ಮಾಡಿ ಅಂತ ಸರ್ಕಾರ ಹೇಳಿರೋದ್ರಿಂದ ಅದರಂತೆ ಜಿಲ್ಲಾಡಳಿತ ಕ್ರಮ ಕೈಗೊಂಡಿದೆ. ಆದರೆ ಜನರಿಗೆ ಇನ್ನೂ ಭಯ ಭೀತಿ. ಇನ್ನು ಕಾಫಿನಾಡು ಚಿಕ್ಕಮಗಳೂರಿನಲ್ಲೂ ದೊಡ್ಡದೊಂದು ಎಡವಟ್ಟಾಗಿದೆ. ಸದ್ಯ ಕೊರೋನಾ ಪಾಸಿಟಿವ್ ಇರುವ ಶೃಂಗೇರಿಯ ವ್ಯಕ್ತಿಯನ್ನ ಟೆಸ್ಟ್ ರಿಪೋರ್ಟ್ ಬರುವ ಮುನ್ನವೇ ನೀವು ಆರೋಗ್ಯವಾಗಿದ್ದೀರಿ ಅಂತ ಬೇಗಾರು ಗ್ರಾಮದ ಆತನ ಮನೆಗೆ ಕಳುಹಿಸಿದ್ದಾರೆ. ವರದಿ ಬಂದ ನಂತರ ತಾವು ಮನೆಗೆ ಕಳುಹಿಸಿದ ವ್ಯಕ್ತಿಗೆ ಕೊರೋನಾ ಪಾಸಿಟಿವ್ ಇದೆ ಅನ್ನೋದು ಗೊತ್ತಾಗಿದೆ. ತಬ್ಬಿಬ್ಬಾದ ಅಧಿಕಾರಿಗಳು ಯತ್ನೋ ಬಿದ್ನೋ ಅಂತ ಸೋಂಕಿತನ ಮನೆಗೆ ದೌಡಾಯಿಸಿದ್ದಾರೆ, ಆಸ್ಪತ್ರೆಗೆ ಸೇರಿಸಿದ್ದಾರೆ. ಅಧಿಕಾರಿಗಳ ಎಡವಟ್ಟಿನಿಂದಾಗಿ ಮನೆಯವರು ಸೇರಿದಂತೆ ಕೆಲ ಮಂದಿಯನ್ನ ಕ್ವಾರಂಟೈನ್ ಮಾಡಲಾಗಿದ್ದು ಎಲ್ಲರಿಗೂ ಕೊರೋನಾ ಕಂಟಕ ಎದುರಾಗಿದೆ. ವರದಿ ಬರುವ ಮುನ್ನವೇ ಆ ಒಂದು ವ್ಯಕ್ತಿಯನ್ನ ನಿಮಗೆ ಯಾವುದೇ ರೀತಿಯಾದಂಥ ಸೋಂಕು ತಗುಲಿಲ್ಲ ಅಂತೇಳಿ ಅಧಿಕಾರಿಗಳು ಮನೆಗೆ ಬಿಟ್ಟು ಕಳಿಸಿದ್ದಾರೆ. ಆದರೆ ನಿನ್ನೆ ಬಂದಂಥ ವರದಿ ಏನಿದೆ ಅದು ಬೆಚ್ಚಿ ಬೀಳಿಸಿದೆ. ಯಾಕಂತೇಳಿದರೆ ಯಾವ ಅಧಿಕಾರಿಗಳು ಆ ವ್ಯಕ್ತಿಯನ್ನು ಮನೆಗೆ ಕಳಿಸಿದ್ರು ಆ ವ್ಯಕ್ತಿಗೆ ಕೊರೋನಾ ಪಾಸಿಟಿವ್ ಇರೋದು ಗೊತ್ತಾಗಿದೆ. ಆ ಬಳಿಕ ಅಧಿಕಾರಿಗಳ ತಂಡ ಏನಿದೆ ಆ ಮನೆ ಅಂದರೆ ಶೃಂಗೇರಿ ತಾಲೂಕಿನ ಬೇಗಾರು ಗ್ರಾಮಕ್ಕೆ ಓಡಿ ಹೋಗಿದೆ. ಅಲ್ಲಿದ್ದಂಥ ಏನೊಂದು ಸೋಂಕಿತ ವ್ಯಕ್ತಿ ಇದ್ದರು, ತಾವು ಬಿಟ್ಟು ಕಳಿಸಿದಂಥ ವ್ಯಕ್ತಿಯನ್ನು ಕರೆದುಕೊಂಡು ಬಂದಿದ್ದಾರೆ. ಅವ್ರನ್ನ ಈಗ ಚಿಕ್ಕಮಗಳೂರು ನಗರದಲ್ಲಿರುವಂಥ ಕೋವಿಡ್ ಆಸ್ಪತ್ರೆಯಲ್ಲಿ ದಾಖಲು ಮಾಡಿರುವಂಥದ್ದು. ಕೋವಿಡ್ ಮಹಾಮಾರಿ ಅಟ್ಟಹಾಸ ಮಾಡ್ತಾ ಇರುವ ಈ ಸಮಯದಲ್ಲಿ ಸಣ್ಣದೊಂದು ಎಡವಟ್ಟು ಕೂಡ ದೊಡ್ಡ ಅನಾಹುತಕ್ಕೆ ಕಾರಣವಾಗುತ್ತೆ. ಸ್ವಲ್ಪ ಎಚ್ಚರ ತಪ್ಪಿದ್ರೂ ವೈರಸ್ ಸ್ಫೋಟವಾಗುವ ಸಾಧ್ಯತೆ ಹೆಚ್ಚಿರುತ್ತೆ. ಹೀಗಾಗಿ ಪ್ರತಿಯೊಬ್ಬರೂ ಎಚ್ಚರವಾಗಿರೋದು ಅತ್ಯಗತ್ಯ. ಹಾಸನದಿಂದ ಮಂಜುನಾಥ್ ಜೊತೆ ಪ್ರಶಾಂತ್, TV9 ಚಿಕ್ಕಮಗಳೂರು. ಎಸ್ಎಸ್ಎಲ್ಸಿ ಪರೀಕ್ಷೆ ವಿದ್ಯಾರ್ಥಿಗಳ ಜೀವನದ ನಿರ್ಣಾಯಕ ಹಂತ. ಈ ಪರೀಕ್ಷೆ ಬರ್ತಾ ಇದೆ ಅಂದ್ರೆ ಮಕ್ಕಳು ಅನ್ನ ನೀರು ಬಿಟ್ಟು ಓದ್ತಿರ್ತಾರೆ. ಆದ್ರೀಗ ಲಾಕ್ಡೌನ್ ಇದೆ, ಶಾಲೆಗಳ ಬಾಗಿಲು ಬಂದಾಗಿವೆ, ಮಕ್ಕಳಿಗೆ ಸರಿಯಾದ ಕೋಚಿಂಗ್ ಸಿಗ್ತಿಲ್ಲ. ಇದಕ್ಕೆ ಪರ್ಯಾಯವಾಗಿ ಮಡಿಕೇರಿ ಶಿಕ್ಷಕರು ಅದೊಂದು ನಿರ್ಣಯವನ್ನು ಮಾಡಿದ್ದಾರೆ. ಈ ಮೂಲಕ ಮಕ್ಕಳಲ್ಲಿ ಆತ್ಮಸ್ಥೈರ್ಯ ತುಂಬಲು ಮುಂದಾಗಿದ್ದಾರೆ. ರಾಜ್ಯದಲ್ಲಿ ಲಾಕ್ಡೌನ್ ಮುಂದುವರಿದಿದೆ. ಈ ಮಧ್ಯೆ ಲಾಕ್ಡೌನ್ನಿಂದ ಮುಂದಕ್ಕೆ ಹೋಗಿದ್ದ ಎಸ್ಎಸ್ಎಲ್ಸಿ ಪರೀಕ್ಷೆಯ ದಿನಾಂಕ ಪ್ರಕಟಿಸಲಾಗಿದೆ. ಎಸ್ಎಸ್ಎಲ್ಸಿ ಅಂದ್ರೆ ಅದು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಬುನಾದಿ ಇದ್ದ ಹಾಗೆ. ಈ ಬುನಾದಿ ಗಟ್ಟಿ ಇದ್ರೆ ಮಾತ್ರ ಭವಿಷ್ಯದ ಕಟ್ಟಡ ಸ್ಟ್ರಾಂಗ್ ಆಗೋಕೆ ಸಾಧ್ಯ. ಆದ್ರೆ ಈ ಬಾರಿ ಲಾಕ್ಡೌನ್ನಿಂದ ವಿದ್ಯಾರ್ಥಿಗಳು ಕೋಚಿಂಗ್ ಕ್ಲಾಸ್, ಸ್ಪೆಷಲ್ ಕ್ಲಾಸ್ ಅಂತೆಲ್ಲ ಹೋಗೋಕೆ ಆಗಿಲ್ಲ. ಕಾರಣ ಮಕ್ಕಳು ಆತಂಕದಲ್ಲಿದ್ದರು. ಹೀಗಾಗಿಯೇ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬಿ ಮಕ್ಕಳ ಗೊಂದಲಗಳಿಗೆ ತೆರೆ ಎಳೆಯಲು ಕೊಡಗು ಜಿಲ್ಲೆಯ ಶಾಲಾ ಶಿಕ್ಷಕರು ನೂತನ ಯೋಜನೆ ಆರಂಭಿಸಿದ್ದಾರೆ. ಸೋಮವಾರಪೇಟೆ ತಾಲೂಕಿನ ಕೊಡಗರಹಳ್ಳಿ ಸಮೀಪದ ಸುಂಟಿಕೊಪ್ಪ ಗ್ರಾಮವಿದೆ. ಈ ಗ್ರಾಮದಲ್ಲಿರುವ ಸರ್ಕಾರಿ ಪ್ರೌಢಶಾಲಾ ಆಡಳಿತ ಮಂಡಳಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಭವಿಷ್ಯದ ದೃಷ್ಟಿಯಿಂದ ಮನೆ ಮನೆಗಳಿಗೆ ಶಿಕ್ಷಕರನ್ನ ಕಳುಹಿಸಿ ಪಾಠ ಹೇಳಿಕೊಡುವ ವಿನೂತನ ಯೋಜನೆ ಕೈಗೊಂಡಿದೆ. ಇದರಿಂದ ಮನೆಯಲ್ಲಿಯೇ ಆಟ, ಇತರ ಕೆಲಸದಲ್ಲಿ ಮಗ್ನವಾಗಿದ್ದ ವಿದ್ಯಾರ್ಥಿಗಳಿಗೆ ಪಾಠದತ್ತ ಕೇಂದ್ರೀಕರಿಸಲು ಅವಕಾಶ ಸಿಕ್ಕಿದಂತಾಗಿದೆ. ಲಾಕ್ಡೌನ್ನಿಂದ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಧಕ್ಕೆ ಉಂಟಾಗಬಾರದು ಎಂದು ರಾಜ್ಯ ಸರ್ಕಾರ ಆನ್ಲೈನ್ ತರಗತಿಯನ್ನ ಆರಂಭಿಸಿದೆ. ಆದರೆ ಗ್ರಾಮೀಣ ಹಾಗೂ ಗುಡ್ಡಗಾಡುಗಳಿಂದ ಕೂಡಿರುವ ಜಿಲ್ಲೆಯಲ್ಲಿ ವಿದ್ಯುತ್, ಆನ್ಲೈನ್ ಅಂತಹ ಸೌಕರ್ಯಗಳನ್ನ ವಿದ್ಯಾರ್ಥಿಗಳು ಹೊಂದಿರುವುದಿಲ್ಲ. ನೆಟ್ವರ್ಕ್ ಸಮಸ್ಯೆ ಕಾಡುತ್ತದೆ. ಬಡ ಕಾರ್ಮಿಕ ಮಕ್ಕಳೇ ಈ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು, ಇದನ್ನ ಮನಗಂಡ ಶಿಕ್ಷಕರು ಮನೆ ಮನೆಗೆ ತೆರಳಿ ಪಾಠ ಮಾಡುವ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಕೊರೋನಾ ಭಯದಿಂದ ಮಾಸ್ಕ್ ಧರಿಸಿ ಅಂತರ ಕಾಯ್ದುಕೊಂಡು ಪಾಠ ಪ್ರವಚನ ಮಾಡುತ್ತಿದ್ದಾರೆ. ಎಲ್ಲ ಮಕ್ಕಳು ಕೂಡ ಪರೀಕ್ಷೆಗೆ ತಯಾರಾಗ್ತಾ ಇದ್ದಾರೆ. ಕೊಡಗು ಜಿಲ್ಲೆಯ ಸುಂಟಿಕೊಪ್ಪ ಅಂದ್ರೆ ಸೋಮವಾರಪೇಟೆ ತಾಲೂಕಿನ ಸುಂಟಿಕೊಪ್ಪದಲ್ಲಿರ್ತಕ್ಕಂತಹ ನಾಡು ಪ್ರೌಢಶಾಲೆಯ ಶಿಕ್ಷಕರು ಇದೀಗ
ತಮ್ಮ ತಮ್ಮ ಮಕ್ಕಳ ಮನೆಗೆ ತೆರಳಿ ಪಾಠ ಮಾಡುವಂತಹ ಕೆಲಸಕ್ಕೆ ಕೈ ಹಾಕಿರ್ತಕ್ಕಂಥದ್ದು. ಯಾಕಂದರೆ ಆನ್ಲೈನ್ ತರಗತಿಗಳನ್ನು ತೆಗೆದುಕೊಳ್ಬೇಕಾಯಿತು. ಆದರೆ ಇಲ್ಲಿ ಗುಡ್ಡಗಾಡು ಪ್ರದೇಶ, ಜೊತೆಗೆ ಮಕ್ಕಳು ಸಂಪರ್ಕಕ್ಕೆ ಆನ್ಲೈನ್ನಲ್ಲಿ ಸಿಗೋದಿಲ್ಲ. ಹೀಗಾಗಿ ಮಕ್ಕಳ ಮನೆಗೆ ನಾವು ನೇರವಾಗಿ ಹೋಗುವ ಅಂತೇಳಿ ಒಂದು ಹೊಸ ಪ್ರಯತ್ನವನ್ನು ಮಾಡಿರುವಂಥದ್ದು. ಆ ಮೂಲಕವಾಗಿ ಪ್ರತಿನಿತ್ಯ ಸುಮಾರು 6 ಶಿಕ್ಷಕರ ತಂಡ ಸುಂಟಿಕೊಪ್ಪ ಸೇರಿದಂತೆ ಈ ಭಾಗದ ಸುಮಾರು 10ರಿಂದ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಸಂಪರ್ಕ ಮಾಡಿ ಅವರಿಗೆ ಪಾಠ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ನನ್ನೊಟ್ಟಿಗೆ ಆ ಒಂದು ಪ್ರೌಢಶಾಲೆಯ ಶಿಕ್ಷಕರಾಗಿರ್ತಕ್ಕಂಥ ದಿನೇಶ್ ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ, ಯಾವ ರೀತಿ ಈ ಒಂದು ಹೊಸ ಪ್ರಯತ್ನ ಸಕ್ಸಸ್ ಆಗಿದೆ ಅಂತೇಳಿ ಅವ್ರನ್ನ ಕೇಳೋಣ. ಸರ್, ಈಗ ಈ ಉದ್ದೇಶ ಏನು ಸರ್? ಈಗ ಆನ್ಲೈನ್ ಟೀಚಿಂಗನ್ನು ಮಾಡಬೇಕು, ಜೊತೆಗೆ ಒಂದಷ್ಟು ಟಿವಿಯಲ್ಲಿ ಒಂದಷ್ಟು ಚಂದನವಾಹಿನಿಯಲ್ಲಿ ಮಕ್ಕಳಿಗೆ ಪಾಠವನ್ನು ಹೇಳ್ಕೊಡುವಂಥ ಕೆಲಸ ಕೂಡ ಇತ್ತು. ಆದರೆ ಇಲ್ಲಿ ನೀವು ಯಾವ ರೀತಿ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದಿರಿ ಅಂತ? ನಮ್ಮಲ್ಲಿ ಅನೇಕ ಮಕ್ಕಳು ಎಲ್ಲ ಗ್ರಾಮೀಣ ಭಾಗದಿಂದ ಬರುವಂಥವರು. ಅದರಿಂದ ಎಲ್ಲರೂ ಕೂಡ ಚಂದನವಾಹಿನಿಯಲ್ಲಿ ಬರುವಂತಹ ಪ್ರೋಗ್ರಾಮ್ಗಳನ್ನು ನೋಡ್ತಾ ಇದ್ದಾರೆ ಅಥವಾ ಇಲ್ಲ ಅನ್ನೋದನ್ನು ಒಂದು ನಮಗೆ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೇವೆ ಅಂತೇಳಿದರೆ, ಮಕ್ಕಳ ಮನೆಗೆ ತೆರಳಿ ಅವರಿಗೆ ಫಲಿತಾಂಶ ಯಾವುದು ನಮ್ಮ 10ನೇ ತರಗತಿಯ ಪರೀಕ್ಷಾ ವೇಳಾಪಟ್ಟಿ ಅದು ಬಿಡುಗಡೆಯಾಗಿದೆ ಅಂತೇಳಿ ತಿಳಿಸಿ ಅವರನ್ನು ಪರೀಕ್ಷೆಗೆ ಸಜ್ಜುಗೊಳಿಸ್ತಾ ಇದ್ದೇವೆ. ಸುಂಟಿಕೊಪ್ಪ ಸರ್ಕಾರಿ ಪ್ರೌಢಶಾಲೆಯಲ್ಲಿ 43 ವಿದ್ಯಾರ್ಥಿಗಳಿದ್ದು ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಹಾಜರಾಗಲಿದ್ದಾರೆ. ಇವರಿಗೆ ಶಾಲೆಯ ಮುಖ್ಯ ಶಿಕ್ಷಕಿ ಕೆಎಸ್ ಇಂದಿರಾ, ಸಹ ಶಿಕ್ಷಕರಾದ ದಿನೇಶ್, ಅಡ್ಮಾನಿ, ಗುರೂರ್ಕಿ, ರಾಜಶಂಕರ್ ಹಾಗೂ ಶೋಭಾ ಇವರು ಮನೆ ಮನೆಗೆ ತೆರಳಿ ಪಾಠ ಮಾಡುತ್ತಿದ್ದಾರೆ. ಶಿಕ್ಷಕರ ಈ ಕಾರ್ಯದಿಂದ ಪೋಷಕರಿಗೂ ಮತ್ತು ಮಕ್ಕಳಿಗೂ ಪರೀಕ್ಷಾ ಭಯ ದೂರವಾಗಿದ್ದು, ಶಿಕ್ಷಕರೇ ಮನೆ ಬಾಗಿಲಿಗೆ ಧಾವಿಸಿ ಮಕ್ಕಳಿಗೆ ಪರೀಕ್ಷಾ ಭಯ ದೂರ ಮಾಡುತ್ತಿದ್ದಾರೆ. ಒಳ್ಳೆಯ ಅಂಕವನ್ನು ಗಳಿಸಬೇಕು ಅಂತ ಹೇಳ್ಬಿಟ್ಟು ನಮಗೆ ಆಸೆ ಇದೆ. ಆದರೆ ಕ್ಲಾಸ್ ಇಲ್ಲದೆ ನಮಗೂ ಬೋರ್ ಆಯ್ತದೆ, ಎಲ್ಲನೂ ಮರ್ತೋಗಿದೆ. ಆದರೆ ಚಾನಲಲ್ಲಿ ಬರುತ್ತೆ, ಆದರೆ ಒಂದೊಂದು ಅರ್ಥ ಆಗಲ್ಲ. ಹಂಗೆ ಅಂಥ ಸಂದರ್ಭದಲ್ಲಿ ಟೀಚರ್ಸ್ ಅವ್ರ ಮನೆಗೆ ಬಂದಿದ್ರು. ಅದಕ್ಕೆ ನನಗೆ ತುಂಬ ಖುಷಿಯಾಗಿದೆ. ಟೀಚರ್ಸ್ ಫೋನ್ ಮಾಡಿದ್ರು, ಇಂಥದ್ದು ಬರುತ್ತೆ ಕಲೀರಿ ಅಂತ. SSLC ಎಕ್ಸಾಮಿಗೆ ಎಷ್ಟು ಟೈಮ್ ಕೊಟ್ಟಿದ್ದಾರೆ, ಎಲ್ಲರೂ ಚಂದ ಮಾರ್ಕ್ ತೆಗಿಬೋದು, ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಯ್ತೀವಿ ಅಂತ ಹೇಳ್ಬಿಟ್ಟು ನಮಗೆ ನಂಬಿಕೆ ಇದೆ, ಖುಷಿ ಆಗುತ್ತೆ. ಲಾಕ್ಡೌನ್ನಿಂದಾಗಿ ಮನೆಯಲ್ಲೇ ಲಾಕ್ ಆಗಿರುವ ಮಕ್ಕಳಿಗೆ ಶಿಕ್ಷಕರು ಮನೆಗೆ ತೆರಳಿ ಪಾಠ ಮಾಡುತ್ತಿದ್ದಾರೆ. ಹೀಗಾಗಿ ಪರೀಕ್ಷೆ ಭಯದಿಂದ ಕಂಗಾಲಾಗಿದ್ದ ಮಕ್ಕಳಲ್ಲಿ ಆತ್ಮಸ್ಥೈರ್ಯ ಹೆಚ್ಚಾಗಿದೆ. ಭವಿಷ್ಯದ ಬದುಕಿಗೆ ಬುನಾದಿಯಾಗಿರುವ SSLC ಪರೀಕ್ಷೆಯಲ್ಲಿ ಮಕ್ಕಳೆಲ್ಲರಿಗೂ ಉತ್ತಮ ಫಲಿತಾಂಶ ಬರಲಿ ಅನ್ನೋದೇ ನಮ್ಮ ಆಶಯ. ಸುರೇಶ್ ಬಿ, TV9 ಮಡಿಕೇರಿ. ಆತ ಬಡತನದಲ್ಲಿಯೇ ಓದಿ ಇಂಜಿನಿಯರ್ ಆಗಿದ್ದ. ಹೆತ್ತವರ ಆಸೆ ಈಡೇರಿಸುವ ಕನಸು ಹೊತ್ತು ಬಣ್ಣದ ನಗರಿ ಬೆಂಗಳೂರಿಗೆ ಬಂದಿದ್ದ. ಖಾಸಗಿ ಕಂಪನಿಯಲ್ಲಿ ಕೆಲಸವೂ ಮಾಡ್ತಿದ್ದ. ಆದರೆ ಲಾಕ್ಡೌನ್ನಿಂದ ಕೆಲಸ ಹೋಗಿದೆ. ಕೆಲಸ ಕಳೆದುಕೊಂಡು ಊರಿಗೆ ಮರಳಿದ ಆತ ಮಾಡ್ತಿರೋದೇನು ಗೊತ್ತಾ? ಕ್ರೂರಿ ಕೊರೋನಾ ಅದೆಷ್ಟು ಜನರ ಭವಿಷ್ಯಕ್ಕೆ ಕೊಳ್ಳಿ ಇಟ್ಟಿದೆ. ಕೊರೋನಾದಿಂದ ಮಾಡಲಾದ ಲಾಕ್ಡೌನ್ನಿಂದಾಗಿ ಸಾವಿರಾರು ಜನರ ಬದುಕು ಬೀದಿಗೆ ಬಿದ್ದಿವೆ. ಅದೆಷ್ಟೋ ಜನರು ಉದ್ಯೋಗ ಕಳೆದುಕೊಂಡು ದಾರಿ ಕಾಣದೆ ಕಂಗಾಲಾಗಿದ್ದಾರೆ. ಅಂಥವರಲ್ಲಿ ಗದಗ ಜಿಲ್ಲೆಯ ಸದಾನಂದ ಕೂಡ ಒಬ್ಬ. ನೋಡಿ, ಹೀಗೆ ಹೊಲದಲ್ಲಿ ಕೆಲಸ ಮಾಡ್ತಿರುವ ಸದಾನಂದ ಬಡತನ ಅನ್ನೋ ಬೆಂಕಿಯಲ್ಲಿ ಅರಳಿದ ಹೂವು. ಮೂಲತಃ ರೈತ ಕುಟುಂಬದಲ್ಲಿ ಹುಟ್ಟಿದ ಯುವಕ. ಬಾಲಕನಿದ್ದಾಗಿನಿಂದಲೂ ದುಡಿಯುವ ಕಾಯಕ ಯೋಗಿ. ರೈತಾಪಿ ಕೆಲಸ ಮಾಡಿಕೊಂಡೇ ಶಾಲೆ ಕಾಲೇಜನ್ನ ಮುಗಿಸಿದ್ದಾನೆ. ಕಷ್ಟಪಟ್ಟು ಬೆಳೆದು ಕಷ್ಟಪಟ್ಟು ಓದಿ BE ಪದವಿ ಮುಗಿಸಿದ್ದ. ಬೆಂಗಳೂರಿನಲ್ಲಿ ಖಾಸಗಿ ಕಂಪನಿಯೊಂದರಲ್ಲಿ ಎಂಜಿನಿಯರ್ ಕೆಲಸವನ್ನು ಗಿಟ್ಟಿಸಿಕೊಂಡಿದ್ದ. ಒಳ್ಳೆಯ ಸಂಬಳ ಕೂಡ ಇತ್ತು. ಆದ್ರೆ ಕೊರೋನಾ ಹೆಮ್ಮಾರಿ ಈ ಯುವಕನ ಕನಸಿಗೆ ಕೊಳ್ಳಿ ಇಟ್ಟಿದೆ. ಯಾಕಂದ್ರೆ ಲಾಕ್ಡೌನ್ ಪರಿಣಾಮ ಸದಾನಂದ ಕೆಲಸ ಮಾಡ್ತಾ ಇದ್ದ ಕಂಪನಿ ಮುಚ್ಚಿದೆ. ಉದ್ಯೋಗ ಕಳೆದುಕೊಂಡು ಈತ ಮಾಡುತ್ತೇನು ಅಂತ ಬರೀ ಕೈಯಲ್ಲಿ ಊರಿಗೆ ವಾಪಸ್ಸಾಗಿದ್ದಾನೆ. ಮನೆಯಲ್ಲಿಯೇ ಸುಮ್ಮನೆ ಕುಳಿತು ಏನ್ ಮಾಡುವುದು ಅಂತ ಈಗ ಕೂಲಿ ಕೆಲಸ ಮಾಡ್ತಿದ್ದಾನೆ. ಹೀಗಾಗಿ ಕೊರೋನಾ ಈ ಯುವಕನ ಬದುಕಿನ ದಿಕ್ಕನ್ನೇ ಬದಲಿಸಿಬಿಟ್ಟಿದೆ. ಪೂರ ದಿಕ್ಕಿನ ಗಾಳಿ ತಂದಿದೆ ಒಂದು ಕಾಣದ ಕೂಗನ್ನು,
ತವರಿಗಿಂತ ಬೆಚ್ಚನೆ ಜಾಗ ಹೇಳು ಎಲ್ಲಿದೆ ನಿಂಗಿನ್ನು. ಲಾಕ್ಡೌನ್ನಿಂದಾಗಿ ಸದಾನಂದ ಕೆಲಸ ಕಳೆದುಕೊಂಡಿದ್ದಾನೆ. ಹೀಗಾಗಿ ಹುಟ್ಟಿದ ಊರಿನಲ್ಲಿ ಕೈಯಲ್ಲಿ ಸಲಕೆ ಗುದ್ಲಿ ಹಿಡಿದು ಕೂಲಿ ಕೆಲಸ ಮಾಡ್ತಿದ್ದಾನೆ. ಕುಳಿತು ಉಂಡ್ರೆ ಕುಡಿಕೆ ಹೊನ್ನು ಸಾಲದು ಎಂಬ ಗಾದೆ ಮಾತಿನಂತೆ ಬಿಇ ಪದವೀಧರ ಅಂತ ಕುಳಿತರೆ ಹೊಟ್ಟೆ ತುಂಬುವುದಿಲ್ಲ. ಬಡ ಕುಟುಂಬ, ಆರ್ಥಿಕ ಪರಿಸ್ಥಿತಿ ಕೂಡ ಗಂಭೀರವಾಗಿದೆ. ಹೀಗಾಗಿ ಹೆತ್ತವರ ಭಾರ ಕಡಿಮೆ ಮಾಡಬೇಕು ಅಂತ ತಾಯಿ ಚಿಕ್ಕಪ್ಪನ ಜೊತೆ ಸದಾನಂದ ಜಮೀನಿನಲ್ಲಿ ಕೂಲಿ ಕೆಲಸ ಮಾಡ್ತಿದ್ದಾನೆ. ಕೊರೋನಾ ಬಂದಿದ್ರಿಂತನ 2 ತಿಂಗಳು ಆತು ಬಂದೆ. 2 ತಿಂಗಳಿಂದನ ಹೊಲದ ಕೆಲಸ ರೀ. ಮತ್ತು ಈಗ 4-5 ದಿವಸ ಆತು ರೀ ಬಂದು. 4-6 ದಿವಸ ಈ ಮನ್ರೇಗ ಕೆಲ್ಸಕ್ಕೆ ಬರಾಕತ್ತೀವಿ ರೀ ಅಷ್ಟೇ. ಅದೇ ಪಟ ಕಡಿದ್ರಿ, ಪಟ ಕಡಿತೀವಿ, ತುಂಬ ಹಾಕ್ತೀವಿ ರೀ. ಮತ್ತು ಸಂಜೆ ಮುಂದೆ ಹೊಲಕ್ಕೆ ಹೋಗುದು ನಮ್ಮ ಮೂಲಕ ಅಷ್ಟೇ. ಇನ್ನೊಂದೆಡೆ ಮಗ ಕೂಲಿ ಕೆಲಸ ಮಾಡುವುದು ಸದಾನಂದ ತಾಯಿಗೆ ನೋಡಲಾಗ್ತಿಲ್ಲ. ನನ್ನ ಮಗ ಇಂಜಿನಿಯರ್ ಆಗ್ಬೇಕು, ದೊಡ್ಡ ಸಾಹೇಬ ಆಗ್ಬೇಕು ಅನ್ನೋ ಆಸೆಯನ್ನ ಇಟ್ಕೊಂಡಿದ್ರು. ಆದ್ರೆ ಏನ್ ಮಾಡೋದು, ಲಾಕ್ಡೌನ್ ನನ್ನ ಮಗನಿಗೆ ಈ ಪರಿಸ್ಥಿತಿ ತಂದಿಟ್ಟಿದೆ ನೋಡ್ರಿ ಅಂತ ಹೆತ್ತಮ್ಮ ಅಳಲು ತೋಡ್ಕೊಂಡಿದ್ದಾಳೆ. ಇಂಜಿನಿಯರಿಂಗ್ ಕಲ್ತಾನ ಇಬ್ರು ಮಕ್ಕಳವ್ರು ಕಲ್ತಾರ್ರಿ. ಇಬ್ರು ಈಗ ಇದು ಕೆಲಸ ಇದಾಗಿಂದನ ಬಂದು ಇಲ್ಲಿ 2 ತಿಂಗಳಾತ್ರಿ ಕೆಲಸ ಮಾಡಕ್ಕುಂತ. 2 ತಿಂಗಳದಾಗ ಈಗ ಹತ್ತಿ ಬಿಡ್ಸೋದಾತ್ರಿ, ಬನ್ನಿ ಒಟ್ಟೋದಾತು. ಈಗ ಮತ್ತು ನಮ್ಮ ಹೊಲದಾಗ ಹತ್ತಿ ಕಟ್ಟಿಗೆ ಹರಗೋದು, ಹತ್ತಿ ಕಟ್ಟಿಗೆ ಆರಿಸೋದು ಎಲ್ಲ ಮುಗೀತ್ರಿ. ಮುಗಿದು ಇದು ಎನರ್ಜೆನ್ಸಿ ಕೆಲಸ ಚಲೋ ಆಗೈತಲ್ಲ, ಇದಕ್ಕೆ ಬಂದಾರ ನೋಡ್ರಿ. ಏನು ಮಾಡೋದು ಅದಕ್ಕೆ ಅವಾಗ ಇನ್ನೂ ಸ್ವಲ್ಪ ದೊಡ್ಡ ಕೆಲಸ ಸಿಗ್ಬೇಕ್ರಿ. ನಮ್ಮ ಮಗ ಅಷ್ಟು ಇದು ಅದನ್ರಿ, ಅವಂದು ಇದನ್ನ ನೋಡಿದ್ರೆ ದೊಡ್ಡ ಕೆಲಸನ ಸಿಗ್ಬೇಕ್ರಿ. ಅವು ಏನು ಇಂಥ ಕೆಲಸ ಹಚ್ಚಾರ ನನಗೆ ಇಂದ್ರ ಮಾಡಬಾರ್ದು ಅಂತೇನಿಲ್ರಿ, ಎಲ್ಲ ಕೆಲಸನೂ ಮಾಡ್ತಾನ್ರಿ. ಇದು ಸದಾನಂದ ಒಬ್ಬನ ಪರಿಸ್ಥಿತಿಯಲ್ಲ. ದೇಶದಲ್ಲಿ ಇಂತಹ ಅದೆಷ್ಟೋ ಯುವಕರು ಲಾಕ್ಡೌನ್ನಿಂದ ಉದ್ಯೋಗ ಕಳೆದುಕೊಂಡು ದಿಕ್ಕೆಟ್ಟು ಹೋಗಿದ್ದಾರೆ. ಆದ್ರೆ ಕೆಲಸ ಕಳೆದುಕೊಂಡ್ರು ಆತ್ಮಸ್ಥೈರ್ಯ ಕಳೆದುಕೊಳ್ಳದೆ ಎಲ್ಲರೂ ಸದಾನಂದನಂತೆ ಬದುಕನ್ನ ಸವಾಲಿನಂತೆ ಸ್ವೀಕರಿಸಬೇಕು. ಆದ್ರಷ್ಟೇ ಬದುಕಿಗೆ ಒಂದು ಅರ್ಥ ಮತ್ತು ಸಾರ್ಥಕ ರೂಪ ಸಿಗುವುದು. ಸಂಜೀವ್, ಟಿವಿ9 ಗದಗ. ಇದು ಇವತ್ತಿನ ಕೊರೋನಾ ಹಾಟ್ಸ್ಪಾಟ್ ಟಿವಿ9 ಗ್ರೌಂಡ್ ರಿಪೋರ್ಟ್. ಇದೀಗ ಕೊರೋನಾ ಎಕ್ಸ್ಪ್ರೆಸ್ ಪ್ರಸಾರವಾಗುತ್ತೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ9.